ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಬುಧಗ್ರಹ ತುಲಾ ರಾಶಿಗೆ, 9ನೇ ತಾರೀಕಿನಂದು ಶುಕ್ರಗ್ರಹ ಕನ್ಯಾ ರಾಶಿಗೆ, 17ನೇ ತಾರೀಕಿನಂದು ರವಿಗ್ರಹ ತುಲಾ ರಾಶಿಗೆ, 18ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಬುಧಗ್ರಹ ವೃಶ್ಚಿಕ ರಾಶಿಗೆ, 27ನೇ ತಾರೀಕಿನಂದು ಕುಜಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನೀವು ಸಂತೋಷ ಪಡಬೇಕು. ಯಾಕೆ ಅಂದರೆ ಈ ಹಿಂದೆಯೇ ನಾವು ಯೋಚನೆ ಮಾಡಿದಂತೆ ಈ ತಿಂಗಳ 18ನೇ ತಾರೀಖಿನಂದು ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಅದು ಇಲ್ಲಿಯವರೆಗೂ ಕೂಡ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿತ್ತು. ಈ ತಿಂಗಳ 18ನೇ ತಾರೀಖಿನಂದು ಅದು ನಿಮಗೆ ನವಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಅದು ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ ತಿಂಗಳ 5ನೇ ತಾರೀಖಿನವರೆಗೂ ಕೂಡ, ಅಂದರೆ ಈ 1.5 ತಿಂಗಳ ಕಾಲ ಅದು ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಈ 1.5 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಊಹಿಸುವುದಕ್ಕೂ ಆಗದೇ ಇರುವಷ್ಟು ಬದಲಾವಣೆ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಅನೇಕ ವಿಧವಾದ ಉತ್ತಮವಾದ ಫಲಗಳು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗತ್ತೆ. ನಾವಿಲ್ಲಿ ಒಂದು ವಿಷಯವನ್ನು ನೋಡಬೇಕು. ಈ ವರ್ಷದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದವರು ಅಂಥೇಳಿ ಆದರೆ ಅದು ವೃಶ್ಚಿಕ ರಾಶಿಯವರು. ಯಾಕೆ ಅಂಥೇಳಿ ಆದರೆ ನಿಮಗೆ ಶನಿಗ್ರಹ ಎಲ್ಲಿದೆ? ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಪಂಚಮ ಶನಿ ಅಂತ ಹೇಳುವಂಥದ್ದು ನಡೀತಾ ಇದೆ. ರಾಹುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಕೇತುಗ್ರಹ ದಶಮ ಭಾವದಲ್ಲಿ, ಇಲ್ಲಿವರೆಗೂ ಕೂಡ ಗುರುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿತ್ತು. ಹಾಗಾಗಿ ಒಂದೇ ಒಂದು ಗ್ರಹದ ಬಲ ಅಂತ ಹೇಳುವಂಥದ್ದು ಕೂಡ ಇಲ್ಲ. ಹಾಗಾಗಿ ಅನೇಕ ವಿಧವಾಗಿ ನಿಮಗೆ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗ್ತಾ ಇತ್ತು ಈಗ ಒಂದು 6-7 ತಿಂಗಳಿಂದ ಹಿಡಿದು ಅಲ್ವಾ. ಈಗೇನಾಗುತ್ತೆ ಅಂಥೇಳಿ ಆದರೆ ಈ ತಿಂಗಳ 18ನೇ ತಾರೀಖಿನಂದು ಗುರುಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಖಿನವರೆಗೂ ಕೂಡ, ಅಂದರೆ ಈ 1.5 ತಿಂಗಳು ಕೂಡ ಗುರುಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಅದು ಒಳ್ಳೆಯದು, 1ನೇದು. 2ನೇದು ಅದು ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಈ ಮಧ್ಯದಲ್ಲಿ ಹೇಗಿದೆ ಅಂತ ಹೇಳಿ ಆದರೆ ಪೂರ್ತಿ ಕತ್ತಲೇನೆ ತುಂಬ ಹೋಗಿತ್ತು. ನೋಡಿದ್ವಲ್ಲ, 4ಕ್ಕೆ 4 ಗ್ರಹದಲ್ಲಿ ಯಾವ ಗ್ರಹದ ಒಂದು ಅನುಗ್ರಹ ಅಂತ ಹೇಳುವಂಥದ್ದು ಇರಲಿಲ್ಲ. ಪೂರ್ತಿ ಕತ್ಲೇನೆ ತುಂಬ ಹೋಗಿತ್ತು. ಈ ಮಧ್ಯೆ 1.5 ತಿಂಗಳು ಅದ್ರ ಮಧ್ಯದಲ್ಲಿ ಒಂದು ದೀಪ ಹಚ್ಚಿದ್ರೆ, ಕತ್ತಲೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ಹೇಗೆ ಎಲ್ಲ ಕಡೆ ಬೆಳಕು ಉಂಟಾಗುತ್ತೋ ಆ ರೀತಿ ಆಗಿದೆ. ಹಾಗಾಗಿ ಈ 1.5 ತಿಂಗಳಲ್ಲಿ ನಿಮಗೆ ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಯಾವ್ಯಾವ ವಿಚಾರದಲ್ಲಿ ಏನೇನಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿರುತ್ತಲ್ಲ, ಹಾಗಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಏನಾದರೂ ನೀವು ಮನೆ ಕಟ್ಟುವಂತಹ ಕೆಲಸಕ್ಕೆ ಕೈ ಹಾಕಿದರೆ ಅದೆಲ್ಲ ಅರ್ಧಕ್ಕೆ ನಿಂತು ಹೋಗಿದ್ರೆ, ಅನೇಕ ಕಾರಣದಿಂದ ಮನೆ ಕಟ್ಟಕ್ಕೆ ಹೋದವಾಗ ಅರ್ಧಕ್ಕೆ ನಿಂತು ಹೋಗುತ್ತೆ. ಒಂದು ಕೆಲಸಗಾರರು ಬರದೇ ಇರುವಂಥದ್ದು ಇರಬಹುದು, ಅಥವಾ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳಾಗಿಯೂ ಕೂಡ ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಅಥವಾ ಜಾಗದಲ್ಲಿ ಏನಾದರೂ ವಿವಾದಗಳು ಇತ್ಯಾದಿಗಳು ಉಂಟಾಗಿದ್ರು ಕೂಡ ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಒಟ್ಟಲ್ಲಿ ಈ ರೀತಿಯಾಗಿ ಏನಾದರೂ ಅರ್ಧಕ್ಕೆ ನಿಂತು ಹೋಗಿದ್ರೆ ಅದೆಲ್ಲ ಮುಂದುವರಿಯುವುದಕ್ಕೆ ಈ ಒಂದು ಸಮಯದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಭೂಮಿಯನ್ನು ಕೊಂಡುಕೊಳ್ಳಬೇಕು ಅಂತ ಹೇಳುವಂತಹ ಆಸೆ ಎಲ್ಲ ಇದ್ದರೆ ನೋಡಿ, ಅಕ್ಟೋಬರ್ 18ನೇ ತಾರೀಖಿನಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ತುಂಬ ಅವಕಾಶ ಅಂತ ಹೇಳುವಂಥದ್ದು ಇದೆ. ಒಂದು ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಆ ರೀತಿಯಾದಂತಹ ಆಸೆಗಳೆಲ್ಲ ಈಡೇರುತ್ತೆ. ಇನ್ನು ಮುಖ್ಯವಾಗಿ ವಿಘ್ನಗಳು ದೂರವಾಗುತ್ತೆ. ಈಗ ಇಷ್ಟು ದಿವಸ ನೀವು ಯಾವುದೋ ಕೆಲಸಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ರು ಕೂಡ ಆಗ್ತಾ ಇರುವುದಿಲ್ಲ ಅಂಥದ್ದೆಲ್ಲ ಇದ್ದರೆ ನೋಡಿ, ಈ ಸಮಯದಲ್ಲಿ ನೀವು ಪ್ರಯತ್ನ ಪಡಿ. ಯಾಕಂದರೆ ನಿಮಗೆ ಅದೃಷ್ಟ ಅಂತ ಹೇಳುವಂಥದ್ದು ಜೊತೆಗಿರುತ್ತೆ. ಇದು ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕುವರೆಗೆ ಈಗೇನಾದರೂ ನೀವು ಪ್ರಯತ್ನ ಪಟ್ಟರೆ ನೀವು ಕೈ ಹಾಕಿದಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾಕೆ ಅಂತ ಹೇಳಿದರೆ ನವಮ ಭಾವ ಅಂದರೆ ಏನು ಹೇಳಿ,
ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ಅಂತ ಹೇಳಿರುವಂಥದ್ದು. ಭಾಗ್ಯಸ್ಥಾನ, ಅದೃಷ್ಟದ ಸ್ಥಾನ, ಅಲ್ಲಿ ಗುರುವಿನ ಸ್ಥಿತಿ ಇರುವಂಥದ್ದು. ಹಾಗಾಗಿ ಅದೃಷ್ಟ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಈ 1.5 ತಿಂಗಳಲ್ಲಿ ನಿಮ್ಮ ಜೊತೆಗಿರುತ್ತೆ. ನೀವು ಪ್ರಯತ್ನ ಮಾಡಬೇಕಾಗಿರೋದು ಒಂದೇ ಉಳಿದಿರುವಂಥದ್ದು. ಅದೃಷ್ಟ ಸಂಪೂರ್ಣವಾಗಿರುತ್ತೆ. ಯಾವ ವಿಷಯದಲ್ಲಿ ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲೆಲ್ಲ ಯಶಸ್ಸು ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ಆಧ್ಯಾತ್ಮಿಕ ವಿಷಯಗಳಲ್ಲೂ ಕೂಡ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ನಿಮಗೆ ಈ ಮಾಸದಲ್ಲಿ ಕುಜಗ್ರಹ, ರವಿಗ್ರಹ ಮತ್ತು ಬುಧಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಲ್ಲೂ ಕೂಡ ರವಿಗ್ರಹ ಅಲ್ಲಿ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಆದಷ್ಟು ಈ ಮಾಸದಲ್ಲಿ ನೀವು ದೂರ ಪ್ರಯಾಣದಿಂದ ದೂರ ಇರಬೇಕು. ದೂರ ಪ್ರಯಾಣವನ್ನು ಮಾಡುವಂಥದ್ದು ಬೇಡ, ಆಯಿತಾ? ಅಂಥದ್ದೇನಾದರೆ ಮುಂದಕ್ಕೆ ಹಾಕಿ. ಆದಷ್ಟು ದೂರ ಪ್ರಯಾಣದಿಂದ ದೂರ ಇರುವಂಥದ್ದೇ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ದ್ವಾದಶ ಭಾವ ವ್ಯಯಸ್ಥಾನ, ಅಲ್ಲಿ ರವಿ ಇತ್ಯಾದಿ ಗ್ರಹಗಳು ನೀಚವಾಗಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಏನೇ ಹಣಕಾಸಿನ ವ್ಯವಹಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು 4 ಸಲ ಯೋಚನೆ ಮಾಡಿ ಸರಿಯಾಗಿ ಗಮನ ಇಟ್ಟು ವ್ಯವಹಾರವನ್ನು ಮಾಡಬೇಕಾಗತ್ತೆ, ಆಯಿತಾ? ಇನ್ನು ನಿಮಗೆ ಪಂಚಮ ಶನಿ ಅಂತ ಹೇಳುವಂಥದ್ದಿದೆ. ಹೇಗೋ ಶನಿ ಈ ವರ್ಷದ ಮಾರ್ಚ್ 29ನೇ ತಾರೀಖಿನಂದು ಮೀನ ರಾಶಿಗೆ ಪ್ರವೇಶ ಮಾಡಿದಂತಹ ಸಂದರ್ಭದಿಂದ ಹಿಡಿದು ನಿಮಗೆ ಪಂಚಮ ಶನಿ ಅಂತ ಹೇಳುವಂಥದ್ದಿದೆ. ಹಾಗಾಗಿ ಈ ಒಂದು 6-7 ತಿಂಗಳಿಂದ ಹಿಡಿದು ನಿಮ್ಮ ಮನಸ್ಸಿಗೆ ಸಿಕ್ಕಾಪಟ್ಟೆ ಒಂದು ರೀತಿ ಚಿಂತೆಗಳು ಅಲ್ವಾ, 5-5 ನಿಮಿಷಕ್ಕೂ ಒಂದೊಂದು ಚಿಂತೆ ಅಂತ ಹೇಳುವಂಥದ್ದು ಕಾಡ್ತಾ ಇತ್ತು. ಹಾಗೆ ಜೊತೆಗೆ ದುಸ್ವಪ್ನಗಳು ಕೂಡ ಉಂಟಾಗ್ತಿತ್ತು, ಕೆಟ್ಟ ಕನಸುಗಳು ಬೀಳುವಂಥದ್ದು. ಒಟ್ಟಿನಲ್ಲಿ ತಾತ್ಪರ್ಯ ಏನು ಅಂತ ಹೇಳಿ ಅಂದರೆ ಈ ಪಂಚಮ ಶನಿ ಆರಂಭ ಆಗಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದೇ ಇರಲಿಲ್ಲ ಒಂದು 6-7 ತಿಂಗಳಿಂದ ಹಿಡಿದು. ಈಗ ಗುರುಗ್ರಹ ನವಮ ಭಾವಕ್ಕೆ ಹೋಗ್ತಾ ಇರೋದ್ರಿಂದಾಗಿ ಈ 1.5 ತಿಂಗಳಲ್ಲಿ ಆ ಪಂಚಮ ಶನಿಯ ಪ್ರಭಾವ ಅಂತ ಹೇಳುವಂಥದ್ದು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಅದೇನು ಅಂತ ಹೇಳಿ ಆದರೆ ಈ ಹಿಂದೆ ಹೇಳಿದಂತೆ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ಗುರುಗ್ರಹ ಕಟಕ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಅಂದರೆ ನಿಮಗೆ ನವಮ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೋಡಿ, ಈ 1.5 ತಿಂಗಳನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿ ಆದರೆ ಇಂತಹ ಸಂದರ್ಭ ಇನ್ನು ಬರುವಂಥದ್ದು ಯಾವಾಗ ಅಂತ ಹೇಳಿ ಆದರೆ ಮುಂದಿನ ವರ್ಷ ಜೂನ್ ಆದಮೇಲೆ 2026 ಜೂನ್ ಆಮೇಲೆ ಇಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳುವಂಥದ್ದು ಬರುತ್ತೆ. ಅಲ್ಲಿವರೆಗೆ ಮತ್ತೆ ಇಲ್ಲ, ಈ ಮಧ್ಯದ 1.5 ತಿಂಗಳು ಅಷ್ಟೇ. ಮತ್ತೆ ಈ ಡಿಸೆಂಬರ್ 5 ಆದಮೇಲೆ ಮತ್ತೆ ಆ ಗುರುಗ್ರಹ ಮಿಥುನ ರಾಶಿಗೆ ವಾಪಸ್ ಹೋಗುತ್ತೆ ಅಲ್ವಾ. ಹಾಗಾಗಿ ತುಂಬ ಚೆನ್ನಾಗಿರುವಂತಹ ಸಮಯ ಅಂತ ಹೇಳಿ ಆದರೆ ಈಗ ನಮಗೆ ಸಿಕ್ಕಿರುವಂಥದ್ದು ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೆ 1.5 ತಿಂಗಳು ಅಷ್ಟೇ. ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ಇನ್ನು ಇದನ್ನು ಬಿಟ್ಟರೆ ಮತ್ತೆ ಸಿಗುವಂಥದ್ದು ಮುಂದಿನ ವರ್ಷ ಮತ್ತೆ ಅದು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತೆ 2026 ಜೂನ್ ತಿಂಗಳಲ್ಲಿ. ಅಲ್ಲಿವರೆಗೆ ಮತ್ತೆ ಇಂತಹ ಅವಕಾಶ ಇಲ್ಲ. ಹಾಗಾಗಿ ನಾನು ಯಾಕೆ ಇದನ್ನು ಪದೇ ಹೇಳ್ತೀನಿ ಅಂತ ಹೇಳಿ ನೀವು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅದಷ್ಟೇ ಜೊತೆಗಿದೆ ನಿಮ್ಮ ಪ್ರಯತ್ನ ಎಷ್ಟಿರುತ್ತೋ ಅದಕ್ಕೆ ಸರಿಯಾದಂತಹ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿ, ಗುರುಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಚತುರ್ಭೂಮಿಕಂ ತದ್ಗೃಹಂ ತಸ್ಯ ಭೂಮಿ ಪತೇರ್ವಲ್ಲಭೋ ವಲ್ಲಭ ಭೂಮಿದೇವಾಃ ಗುರುರ್ಧರ್ಮಗೋ ಬಾಂಧವಾಸ್ಯುರ್ವಿನೀತಾ ಸದಾಲಸ್ಯತೋ ಧರ್ಮ ವೈಗುಣ್ಯಕಾರಿ ಅಂತ ಹೇಳಿರುವಂಥದ್ದು. ಅಂದರೆ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಂದಷ್ಟು ಸಜ್ಜನರ ಒಂದು ಪರಿಚಯ ಉಂಟಾಗುತ್ತೆ, ಅವರಿಂದ ಒಂದಷ್ಟು ಸಹಾಯ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಹಾಗೆ ಬಂಧುಗಳ ನಡುವಿನ ಸಂಬಂಧ ಅಂತ ಹೇಳುವಂಥದ್ದು ಕೂಡ ವೃದ್ಧಿಸುತ್ತೆ. ಏನೋ ಸಂಬಂಧಿಕರ ನಡುವೆ ಮನಸ್ತಾಪಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಈ ರೀತಿಯಾಗಿ ಗುರುಗ್ರಹ ನವಮ ಭಾವದಲ್ಲಿ ಇರೋದ್ರಿಂದಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಮತ್ತು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ತುಂಬ ಚೆನ್ನಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ. ಆದರೆ ಒಂದು ಸ್ವಲ್ಪ ಏನೋ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಗಮನ ಇಟ್ಟು ವ್ಯವಹಾರವನ್ನು
ಮಾಡಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಉದ್ಯೋಗ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಉದ್ಯೋಗದಲ್ಲೂ ಕೂಡ ಪ್ರಗತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.